ಅಧ್ಯಕ್ಷರೇ, ನಾನು ಯಾಕಂದ್ರೆ ನೀವ್ಯಾರೋ ಬಾಂಬ್ ಹಾಕಿದಿರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ. ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ? ಚರ್ಚೆ ಆಗ್ಬೇಕಾಗಿದ್ದು ಇದೇನೆ. ಚರ್ಚೆ ಮತ್ತೆ ನೆಕ್ಸ್ಟ್ ಮಾತಾಡಿ. ಈಗ ಅವ್ರಿಗೆ ಹೇಳಿ. ಅಲ್ಲ ನಂದಸ್ವಾಮಿ ಅವರೇ, ಯಾಕಂದ್ರೆ ನಂದಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ. ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ. ನಂದಸ್ವಾಮಿ ಮಾತಾಡಿ ನೆಕ್ಸ್ಟ್ಗೆ. ಈಗ ಆರ್ಗ ಜಾನಂದ್ ಅವರೇ, ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡುವ. ಬೇರೆ ವಿಚಾರ ಎಲ್ಲ ಬೇಗ ತಗೊಳ್ಬಹುದು. ಈ ಗಂಭೀರವಾದಂತ ಅತ್ಯಂತ ಗಂಭೀರತೆಯಿಂದ ಚರ್ಚೆ ಮಾಡ್ಲಿಕ್ಕೆ ಈಗ ಇಲ್ಲಿ ಒಟ್ಟಾರೆ ಆ ಒಂದು ವಿಚಾರ ಇಟ್ಕೊಂಡು ಆ ಕಡೆ ಟಾರ್ಗೆಟ್ ಮಾಡ್ದ ಈ ಕಡೆ ಟಾರ್ಗೆಟ್ ಮುಖ್ಯ ಅಲ್ಲ. ನಮ್ಗೆ ಆ ವಿಚಾರ ಚರ್ಚೆ ಆಗ್ಬೇಕು, ಅಲ್ಲಿ ನ್ಯಾಯ ಸಿಗ್ಬೇಕು, ಅದು ವಿಚಾರ ಇರುವಂತದ್ದು. ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು. ಅವ್ರನ್ನ ಯಾಕಂದ್ರೆ ಇಲ್ಲಿ ಯಾರ್ದೋ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ. ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದ್ರೆ ಇದು ಎಂಡ್ ಎಲ್ಲಿಂದ ನೋಡಿ. ಇದು ಯಾಕೆ ಯಾಕೆ ಮಾತಾಡ್ತೀರಿ ಇವ್ರೆ? ನೀವು ಮತ್ತೋಗಿ ಮಾತಾಡಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಪರಾಧಿ ಅಲ್ಲ. ಇದನ್ನು ಮಾತನಾಡಿ ಕೂಡ ಅದೇ ಮಾನಸಿಕ ಸ್ಥಿತಿಯಲ್ಲಿ ಎಲ್ಲದಕ್ಕೂ ಆಟ ಆಗ್ತಾರೆ. ಸದನದಿಂದ ಹೊರಗೆ ಕೂತ್ಕೊಳ್ಳಿ.